ಸ್ನೇಹಿತರೆ, ನಮ್ಮ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಅಂತ ಹೇಳಿ ವಿಡಿಯೋನ ಶುರು ಮಾಡ್ತಾ ಇದೀವಿ. ಇವಾಗ ನೋಡ್ರಿ, ಮಾನಸ ಇದ್ದಾಳು, ರೊಟ್ಟಿನ ಸುಡ್ತಾ ಇದ್ದಾಳೆ. ನಾನು ಹೇಳಿರೋ ಟೈಮ್ ಸ್ಟಾರ್ಟ್ ಇವಾಗಿಂದ. ಅದೇ ಗೈಸ್, ನಿನ್ನೆ ನಾನು ಚಾಲೆಂಜಲ್ಲಿ ಸೋತಿದ್ದೆ, ಅಂದರೆ ಪಾನಿಪುರಿ ತಿನ್ನೋ ಚಾಲೆಂಜಲ್ಲಿ ಸೋತಿದ್ದೆ ಅಲ್ಲ, ಅದಕ್ಕೋಸ್ಕರ ಇವಾಗ ಟೈಮಿಂಗ್ ಸ್ಟಾರ್ಟ್ ಅಂತ ಅವಳು ಹೇಳ್ತಾ ಇದ್ದಾಳೆ. ಇವಾಗ ಅಪ್ಪಾಜಿ ಒಂದು ಕೆಲಸ ಹೇಳ್ಯಾರೆ, ಬೇಗ ಮೀನು ಅಂಗಡಿಗೆ ಹೋಗಿ ಮೀನು ತಗೊಂಬರ್ರಿ ಅಂತ ಹೇಳಿ. ಆ ಮೀನನ್ನ ತಗೊಂಡ್ಬರೋಕ್ಕೆ ನಾವು ಹೋಗ್ತೀವಿ. ಇವಳು ಮಾನಸ ರೊಟ್ಟಿನೆಲ್ಲ ಸುಟ್ಟು ಮುಗಿಸಿದ ತಕ್ಷಣ ನಾವು ಹೋಗಿ ಮೀನನ್ನ ತಗೊಬಂದು ಅಡುಗೆನ ಮಾಡ್ತೀವಿ. ಆಮೇಲೆ ಇವಳು ಏನೇನು ಚಾಲೆಂಜ್ ಹೇಳಿ ಅದನ್ನೆಲ್ಲ ಮಾಡೋಣ. ನಾನು ಇವಾಗ ಜಸ್ಟ್ ಎದ್ದಿದ್ದೀನಿ, ನಾನು ಫ್ರೆಶ್ ಅಪ್ ಆಗ್ತೀನಿ. ಆಯ್ತಾ? ಈಗ ಫಸ್ಟ್ ಒಂದು ಟಾಸ್ಕ್ ಐತಿ ಇವಾಗ. ಎಂಥದ್ದು ಕೆಲಸ? ಹೋಗಿ ರೊಟ್ಟಿ ತಿರ್ಗ್ಸಕ್ಕೆ. ಗೈಸ್, ರೊಟ್ಟಿ ತಿರ್ಸ್ಬೇಕಂತೆ. ಬರ್ರಿ, ರೊಟ್ಟಿನ ತಿರ್ಗ್ಸಾಕ್ತೀನಿ ನಾನು. ನೋಡ್ರಿ, ರೊಟ್ಟಿ ಐತಿಲ್ಲಿ, ಏನಿಲ್ಲ, ಇಷ್ಟೇ. ಹಿಂಗಂದು ಹಿಂಗೆ ಹಾಕಿದ್ರೆ ಆಯಿತು, ಮುಗೀತು. ರೊಟ್ಟಿ ಮಗ್ಚಕ್ಕಾಯ್ತು. ಬನ್ನಿ ಇವಾಗ ಅಲ್ಲಿ. ಸರಿ, ರೊಟ್ಟಿ ಮಗ್ಚಾಕಿನಿ, ಕೈಕಾಲು ಮುಖ ತೊಳ್ಕೊಬತ್ತೀನಿ. ಹಾಂ, ಸರಿನಾ? ಗೈಸ್, ಈಗ ಮಾನಸ ತಲೆ ಬಚ್ಕೊಂಡು ರೆಡಿ ಆಗ್ತಾಳೆ. ಇನ್ನು ಎಷ್ಟು ರೊಟ್ಟಿ ಇದಾವೆ? ಎರಡು ರೊಟ್ಟಿ ಬೇಯಿಸ್ಬಿಟ್ಟು ನಾವೀಗ ಮೀನು ತರಕ್ಕೆ ಹೋಗೋಣ. ಮೀನು ತಗೊಬಂದ್ರಿಂದ ನಮ್ದು ಚಾಲೆಂಜ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ಚಾಲೆಂಜ್ ಸ್ಟಾರ್ಟ್ ಏನಿರಲ್ಲ. ಮೀನು ತಗೊಂಬಂದ ತಕ್ಷಣ ಚಾಲೆಂಜ್ ಸ್ಟಾರ್ಟ್. ಗೈಸ್, ಇವ್ರು ಹಿಂಗೆ ಹೇಳಿ ಟೈಮ್ ನ ವೇಸ್ಟ್ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದಾರೆ. ಅವ್ರು ಎಷ್ಟು ಟೈಮ್ ವೇಸ್ಟ್ ಮಾಡ್ತಾರೆ ಅಷ್ಟು ಟಾಸ್ಕ್ ಕೊಡ್ತೀನಿ ಆಮೇಲೆ ನಾನು. ಇರ್ಲಿ, ಆಯ್ತು, ನೋಡೋಣ ಎಷ್ಟು ಕಷ್ಟ ಟಾಸ್ಕ್ ಇರ್ತದೆ ನೋಡೋಣ. ಗೈಸ್, ಇವಾಗ ಮೀನ್ ತರಕ್ ಹೋಗೋಣಂತೆ. ಬನ್ನಿ, ಮೀನ್ ತಗೊಂಡು ಬರೋಣ. ಆಯ್ತಾ? ಗೈಸ್, ನಾನು ಮಾನಸನ ಕರ್ಕೊಂಡು ಇವಾಗ ಯಾವಾಗ್ಲೂ ಮೀನ್ ತಗೊಂತೀವಲ್ಲ ಅಂಗಡಿಗೆ ಬಂದಿದ್ದೀನಿ. ನೋಡ್ರಿ, ಮಾನಸನ ಇತ್ತಲ್ಲಿ ಇವಾಗ ಈಗ ಬೇಟೆ ಆಡಕ್ ರೆಡಿ ಆಗ್ಯಾಳೆ. ಬಾ, ಹೋಗಿ ಮತ್ತೆ ಮೀನ್ ಅಂಗಡಿ ಗೌಲ್ ಇಲ್ದೆ ಮತ್ತೆ ಇದಿರ್ತೈತೆ ನಾ ಪರಿಮಳ. ಗೈಸ್, ನೋಡ್ರಿ, ಈ ತರ ಮೀನ್ ಲೋಡ್ ಗಟ್ಟಲೆ ಐತಿ ಇಲ್ಲಿ. ನೆಕ್ಸ್ಟ್ ನಾನು ತೋರಿಸ್ತೀನಿ ಬರ್ರಿ. ಬಂದೆ ಮೀನು ಸಾರ್ಲೆ, ಬಂದೆ ಪ್ರಾನ್ಸು, ಕುಚ್ಚಿ ಮೀನು, ಎಷ್ಟು ಕುಚ್ಚಿ ಮೀನು ಇವೆಲ್ಲ ಎಂತ ಮೀನ ಗೊತ್ತಿಲ್ಲ. ಗೈಸ್, ನಾನು ಇವಾಗ ಫಸ್ಟ್ ಕೇಳಿದೆ ಮೊಟ್ಟೆ ಇರೋ ಮೀನು ಐತೆ ಅಂತ ಕೇಳಿದಕ್ಕೆ ಇವತ್ತು ತುಂಬಾ ಮೊಟ್ಟೆ ಇರೋ ಮೀನು ಐತೆ ಅಂದರೆ ಯಾವ್ದು ಮೊಟ್ಟೆ ಇರೋ ಮೀನು ಐತೆ ನೋಡೋಣ. ನಾನು ಹೆಂಗೆ ಅಂತ ಅಂದ್ರೆ ಮೊಟ್ಟೆ ಮಾತ್ರ ತಿಂತೀನಿ. ಮಾನಸ ಇದ್ದಳು ಮೊಟ್ಟೆನ ತಿಂತಾಳೆ, ಬಟ್ ಮೀನನ್ನ ತಿಂತಾಳೆ. ನೋಡೋಣ, ಮೊಟ್ಟೆ ಇರೋದು ಬೇಕು ಪಾಪ. ತುಂಬಾ ದಿನ ಮೊಟ್ಟೆ ಇರೋದು ತಿಂದೇನೆ. ಹೆಂಗ್ ಕೇಳಿದಾರ ನೋಡ್ರಿ ಗೈಸ್. ಇದೆ ಅಂಗಡಿ ನೋಡ್ರಿ ನಾವು ಬರೋದು. ಏನ್ ಗೊತ್ತಾ, ಎಸ್ ಫಿಶ್ ಅಂಡ್ ಮೀಟ್ ಅಂತ ಹೇಳಿ. ಏನ್ ಗೊತ್ತಾ, ಮೊಟ್ಟೆ ಇರೋ ಮೀನಲ್ಲಿ ಮುಳ್ಳು ಜಾಸ್ತಿ ಇರ್ತವೆ. ಮುಳ್ಳನ್ನ ಚಪ್ಪಲಿ ಹಾಕಿ ತಿನ್ಬೋದು. ಚಪ್ಪಲಿ ಹಾಕಿ ತಿಂತೀಯ ನೀನು? ಸ್ನೇಹಿತರೆ, ಇವಾಗ ಜಸ್ಟ್ ಎಲ್ಲ ತಗೊಂಬಂದು ಬಾಗ್ಲು ತೆಗೆದು ಇವಾಗ ಜಸ್ಟ್ ಒಳಗಡೆ ಬಂದೆ. ಹೆಲ್ಮೆಟ್ ಎಲ್ಲ ತೆಗೆದು ತೋರಿಸ್ತೀನಿ ಅಂತ. ಫಿಶ್ ಇದ್ರಲ್ಲಿದೆ. ಆಮೇಲೆ ಇದು ಬಂದ್ಬಿಟ್ಟು ಕರಿಬೇವಿನ ಸೊಪ್ಪು ಮತ್ತೆ ಶುಂಠಿ ತಗೊಂಬಂದಿವೆ. ಈಗ ಮಾನಸ ಚೆನ್ನಾಗಿ ಅಡಿಗೆ ಮಾಡ್ತಾಳೆ, ಸೂಪರ್ ಆಗಿ ತಿನ್ಬಹುದು. ಏನಂತೀಯ ಪಪ್ಪ? ಕರೆಕ್ಟ್ ಅಲ್ಲ? ಸ್ನೇಹಿತರೆ, ಇದು ಮೀನ್ ಮೊಟ್ಟೆ ನನಗೆ ತುಂಬಾ ಇಷ್ಟ. ಇದು ನೋಡಕ್ ಇವಾಗ ಹಿಂಗಿದೆ, ಮಾಡಿದ್ಮೇಲೆ ಸ್ವರ್ಗಕ್ಕೆ ಮೂರೆಗೇನಾಗಿರುತ್ತೆ. ಆಮೇಲೆ ಇದು ಮೀನು ನೋಡ್ರಿ, ನಮ್ ಮೀನ್ ಪೀಸು ತೊಳೆದು ಫ್ರೈ ಮತ್ತೆ ಸಾಂಬಾರ್ ಮಾಡಿದ್ರೆ ತಿನ್ನಕ್ಕೆ ಸೂಪರ್ ಆಗಿರುತ್ತೆ. ಯಾರ್ಯಾರು ಫಿಶ್ ಲವರ್ಸ್ ಇದ್ರೆ ಎಲ್ಲ ಕಮೆಂಟ್ ಮಾಡಿ ಟಕ ಅಂತ ಹೇಳಿ. ಚೆನ್ನಾಗಿರುತ್ತೋ ಇಲ್ವಾ ಮೀನು, ನಿಮ್ಗೆ ಇಷ್ಟನೋ ಇಲ್ವಾ ಅಂತ ಹೇಳಿ ಹೇಳ್ರಿ. ಸ್ನೇಹಿತರೆ, ಜಸ್ಟ್ ಮಾನಸ ಮೀನ್ನ ವಾಶ್ ಮಾಡಿದಾಳೆ. ಇಲ್ಲಿ ನೋಡ್ರಿ, ಇದು ಕಾಣಿಸ್ತಾ ಇದೆ. ಕರೆಂಟ್ ಹೋಯ್ತು. ಇವಾಗ ಕರೆಂಟ್ ಹೋಯ್ತು ಅಂದ್ರೆ ಫ್ಯಾನ್ ತಿರುಗ್ತೈತಿಲ್ಲ ಪಪ್ಪ? ಕರೆಂಟ್ ಬಂತಾ? ಒಂದ್ಸಲ ಶಾಕ್ ಆಯ್ತು. ಕರೆಂಟ್ ಹೋಗಿತ್ತು, ಇವಾಗ ಅದೇ ಬಂತು ಅಂತ ಹೇಳಿ. ನೋಡ್ರಿ, ಸತಿ ಇಲ್ಲ ಐತಿ. ಅಪ್ಪಾಜಿ ಇನ್ನೇನು ಬರೋ ಟೈಮ್ ಆಯ್ತು. ಈರುಳ್ಳಿ ಟೊಮೆಟೊ ಎಲ್ಲ ನಾನೇ ಹೆಚ್ಚಿಕೊಡ್ಲಾ? ಹೆಚ್ಚಿಂತೀಯಾ? ಹೆಚ್ಚಿಕೊಡ್ಬೇಕು. ಇವತ್ತು ಕೆಲಸ ಮಾಡ್ಬೇಕು ನೀವು. ಗೈಸ್, ಪಾಪ ಒಳ್ಳೆ ಹೆಂಡತಿ ಗೈಸ್. ಇನ್ನೂ ಒಂದು ಚಾಲೆಂಜ್ ಕೊಟ್ಟಿಲ್ಲ, ಅಂದ್ರೆ ಏನು ಟಾಸ್ಕ್ ಏನಂತ ಹೇಳಿಲ್ಲ. ಹೆಂಡತಿ ಯಾರಿಗೆ ಸಿಗ್ತಾರೆ ಗೈಸ್? ನೋಡ್ರಿ, ಇಷ್ಟು ಒಳ್ಳೆ ಹೆಂಡತಿ ಯಾರಿಗೂ ಸಿಗಲ್ಲ. ಸಮಾಧಾನ. ವೇಟ್ ಅಂಡ್ ವಾಚ್ ಮೈ ಡಿಯರ್ ಸ್ವೀಟ್ ಹಸ್ಬೆಂಡ್. ಓಕೆ, ಪಿಕ್ಚರ್ ಅಭಿ ಬಾಕಿ ಐತಿ. ಸ್ನೇಹಿತರೆ, ಕರೆಂಟ್ ಹೋಗ್ಬಿಟ್ಟತೆ. ರೊಟ್ಟಿ ತಿಂತಾ ಇದೀನಿ ನಾನು, ತತ್ತಿ ಹಾಕಿಂದ. ಮಾನಸ ನೋಡ್ರಿ ಕುಂತೈತೆ, ನಮ್ಮ ಅಪ್ಪಾಜಿ ಈ ಕಡೆ ಕುಂತಾಳೆ, ತಿಂತಾ ಇದೀವಿ. ತತ್ತಿ ಮಾತ್ರ ಮಸ್ತ್ ಐತಿ. ಇವಾಗ ಟಾಸ್ಕ್ ಕೊಡ್ತಾ ಇದೀನಿ. ಏನ್ ಟಾಸ್ಕ್ ಅಂತ ಅಂದ್ರೆ, ನಂಗೆ ಈಗ ಜಡೆ ಹಾಕ್ಬೇಕು. ಇವ್ರು ಗೈಸ್, ಇಷ್ಟೊತ್ತಿಂದ ಇವಳು ಯಾವ ಟಾಸ್ಕ್ ಕೊಟ್ಟಿಲ್ಲಾಗಿತ್ತು, ಇವಾಗ ಜಡೆ ಹಾಕ್ಬೇಕು ಅಂತ ಹೇಳಿ ಹೇಳ್ತಾ ಇದ್ದಾಳೆ. ನನಗೇನು ಜಡೆ ಹಾಕೋದೇನು ದೊಡ್ಡದಲ್ಲ, ಬರಲ್ಲ. ಅವಳು ಹಣೆ ಬರ ಅಷ್ಟೇ, ನಾನೇನ್ ಮಾಡೋಕ್ಕೂ ಬರಲ್ಲ. ಇರಲ್ಲ ಅನ್ನಂಗಿಲ್ಲ, ಇದೇ ಟಾಸ್ಕ್. ನಾ ಹಾಕ್ತಂಗಿನೇ ಹಾಕ್ಬೇಕು, ಆಮೇಲೆ ಬೇರೆ ಟಾಸ್ಕ್ ಕೊಡ್ತೀನಿ. ಸ್ನೇಹಿತರೆ, ಇವಾಗ ಇವಳು ಬಿಡಿಸ್ಕೊಡ್ತಾಳಂತ. ತಲೆಗೆ ಸಿಕ್ಕಾಯ್ತಂತೆ, ಜಡೆ ಹಾಕ್ಬೇಕಂತ. ಈಗ ಜಡೆ ಹಾಕ್ನಂತ ನೋಡ್ರಿ ಹೆಂಗೆ ಅಂತ. ಸ್ನೇಹಿತರೆ ನೋಡ್ರಿ, ಯಪ್ಪ ದೆವ್ವನ್ ನೋಡ್ದಂಗೆ ಹಾಕತ್ ನೋಡ್ರಿ. ಕೂದಲ ಹಿಡ್ಕೊಂಡಾಳೆ ಈಗ ನೋಡ್ರಿ. ಈ ಕೂದಲನೀಗ ನಾನು ಬಾಸ್ನಂತೆ. ಕೂದಲು ಎಳೆಯಂಗಿಲ್ಲ ಸ್ನೇಹಿತರೆ. ಬಾಚನ್ಗೆ ಈಗ ಬಾಸ್ತಾ ಇದ್ದೀನಿ.
ಎಷ್ಟಾಗತ್ತೆ ಅಷ್ಟು ಬಾಸ್ತೀನಿ ನೋಡ್ರಿ ಬಾಚಿ ಈಗ ಫುಲ್ ಬಾಚ್ಬೇಕೈದ್ನ ಬಾಚಿ ಅಲ್ಲ ಸಾಕಲ್ಲ ಬಾಚಿದ್ದು. ಹಾ ನೀಟಾಗಿ ಹಿಂಗೆಲ್ಲ ಸೇರಿಸ್ಕೊಂಡು ಸಾಕು. ಇವಾಗ ಹಾಕ್ತೀನಿ ನೀಟಾಗೆ ಹಂಗಲ್ಲ ಎರಡೆರಡು ತಾನೆ ಮಾಡ್ಬೇಕು. ಮೂರು ಸ್ನೇಹಿತರೆ ಇವಾಗ 3 ಚೋಡಿ ಮಾಡ್ಬೇಕಂತೆ. 3 ನೀಟಾಗಿ ಹಿಂಗೆಲ್ಲ ಪುಟ್ಟಕ್ಕೆ ತಗೋಬೇಕು ಹಿಂಗೆ. ಸ್ಟ್ಯಾಂಡಿನ ಸುಮ್ಮನೆ ಕುತ್ಕಳೆ ಫಸ್ಟ್. ಸ್ನೇಹಿತರೆ ನೋಡ್ರಿ ಈ ತರ ಇಟ್ಕೋಬೇಕು. 3 ಕಡೆಯಿಂದ ಮಾಡೀನಿ. ಈಗ 3 ಜೋಡಿ ಜಡೆನ ಹಾಕಕ್ ಹೇಳಿದೆ ಇರೋ ಒಂದಿಷ್ಟು ಕೂದ್ಲನ್ನು ಕಿಡ್ತಾರಂತ ಭಯ ಆಗ್ತೈತೆ. ನೋಡ್ರಿ ಈ ಕಡೆ ಒಂದು ಹಾಕ್ನ ಹಿಂಗ್ ಇಟ್ಕೋಬೇಕು. ಈಚೆ ಕಡೆ ಒಂದಿರುತ್ತೆ ಇದನ್ನ ಹಿಂಗಿದ್ನ ಈ ಕಡೆಗೆ ಎಳಿಬೇಕು. ಗಂಟಾಗ್ಬಿಟ್ಟು ಈ ಕಡೆ ಇದ್ದಿದ್ನ ಹಿಂಗಾತ. ಈಗ ಹಿಂಗಿದ್ನ ಹಿಂಗೆ ನಾನು ಇಷ್ಟ ಚಂದ ಬಚ್ಕಿದ್ ನೀವು ಹಂಗಾಕ್ಲ ಹಿಂಗ ಇದ್ರೊಳಗೆ ಹಾಕ್ಬೇಕು. ಟೈಟ್ ಅನ್ಸ್ತಾ ಇಲ್ಲ ನಂಗೆ. ತಲೆ ಬಾಚಿರೋ ಫೀಲ್ ಆಗ್ತಾ ಇಲ್ಲ. ಇದು ಮಿಸ್ ಆಗ್ಬಿಡ್ತು ಒಂಚೂರು. ತಡೀರಿ ಒಂದ್ ಸೈಡು ಕೂದ್ಲು ಹಳ್ಳಿ ಬಿಡೋಣ. ಒಂದ್ ಸೈಡು ಕೈಯಾಗ ಇಟ್ಕೋಬೇಕು ನಾನು. ಇನ್ನೊಂದ್ ಸೈಡ್ ಈಚೆ ಕಡೆ ಬಿಡೋಣ. ಇದೀಗ ಸರಿ ಬಂತ. ಒಂದ್ ಲೈನ್ ಇಲ್ಲಿ ನನ್ನ ಹತ್ರ ಐತೆ. ಈ ಲೈನ್ನ ಟೈಟಾಗಿ ಎಳಿಬೇಕು. ಟೈಟಾಗಿ ಎಷ್ಟು ಟೈಟ್ ಆಕತಿ ಅಷ್ಟು ಟೈಟಾಗಿ ಹಿಂಗೆ ಹಿಡಿದು ಈಚೆ ಕಡೆಗೆ ಎಳೆದು ಹಿಂಗೆ ಬಿಡ್ಕೋಬೇಕು. ಈಚೆ ಕಡೆ ಐತಲ್ಲ ಇದನ್ನ ತಗೋಬೇಕು. ಈಗ ಇಲ್ಲಿ ತಲೆ ಬಚ್ಚರ ಇಲ್ಲ ನೋಡ್ಕಿಬೇಕು. ತಡಿಯ ಸರಿ ಆಕತ್ತ. ಹಿಂದ್ಗಡೆ ಒಂದೇ ಅಲ್ಲ ಸರಿ ಆಕತ್ತೀಗ. ಅದು ಎಳಿತಾ ಇದೀನಿ ಹಿಂಗಾದ್ಮೇಲೆ ಈಚೆ ಕಡೆದು ಈಚೆ ಕಡೆದಾದ್ಮೇಲೆ ಸಾಕದಾಗಂತ ಗಾಯ್ಸ್. ಸ್ನೇಹಿತರೆ ಹೆಂಗೆ ಅಂದ್ರೆ ಇದನ್ನ ಹಿಂಗ್ ಹಿಡ್ಕೊಂಡಿರ್ಬೇಕು ಕೈಯಲ್ಲಿ. ಹೆದರಿದ್ರೆ ಹೋಯ್ತು. ಬಿಟ್ರೆ ಹೋಯ್ತು. ಟೈಟಾಗಿ ಹಿಡ್ಕೊಂಡಿರ್ಬೇಕು. ಈಚೆ ಕಡೆ ಮಾಡ್ಬೇಕು. ಮತ್ತೆ ಇವಾಗ ಈಚೆ ಕಡೆದು ಬಿಡಬಾರ್ದು. ಈಚೆ ಕಡೆದು ಈಗ ಇದರಲ್ಲಿರೋದನ್ನ ಒಂಚೂರು ಹಿಂಗೆ ಮಾಡ್ಕೊಂಡು ಬಿಡಿಸ್ಕೋಬೇಕು. ಈ ಕಡೆಯಿಂದ ಈ ಕಡೆ ಬರುತ್ತೆ. ಈ ಕಡೆಯಿಂದ ಈ ಕಡೆ ಬರುತ್ತೆ. ಈ ಕಡೆಯಿಂದ ಈ ಕಡೆ ಬಂದು ಈಗ ನೋಡ್ರಿ ತೋರಿಸ್ತೀನಿ. ಮತ್ತಿದು ಕಟ್ಟೆ ಅಲ್ಲ ನೋಡ್ರಿ ಕರೆಕ್ಟಾಗಿ ಹಾಕಿನಿ. ಯಾವ ಈ ಥರ ಹಿಡಿತನ್ರಿ ಬಂಗಾರ ಆತು. ತಡಿ ಹಿಂಗೆ ಮತ್ತೆ ಅದು ಬಿಚ್ಚೋದತ್ತು. ಇದಾಕ್ಬೇಕು ತುದಿಗೆ. ತಡಿ ಆಯ್ತು ಒಂಚೂರು ಕಟ್ಕಿಂತೀನಿ. ಇಲ್ಲಿವರೆಗೂ ಬರಲಿ ಅಲ್ಲಿವರೆಗೂ ಮಾಡ್ತೀನಿ. ನಾನೇ ಕೊಟ್ಟಿದ್ದು. ನೀವೇ ಕೊಡ್ತಾರೆ. ಯಾರು ಹೇಳಿಲ್ಲ ಕಲ್ತಿದ್ದೀನಿ. ಅವತ್ ನಾನೇ ಕಲ್ಸಿದ್ದು. ಎಷ್ಟು ಕೊಡ್ರಿ ಇಲ್ಲಿ. ಇವಾಗ ತೋರಿಸ್ತೀನಿ ನೋಡ್ರಿ ಹೆಂಗಿದೆ ಅಂತ ಹೇಳಿ ನಾನು ಹಾಕಿರೋದು. ಗೈಸ್ ನೋಡ್ರಿ ಇಲ್ಲಿಂದ ನೋಡ್ರಿ ಎಂತ ಫಸ್ಟ್ ಕ್ಲಾಸಾಗಿ ಹಾಕಿನಿ ನೋಡ್ರಿ. ಪಕ್ಕ ಹಾಕಿನಿ. ಇವಾಗ ನಾ ಹಾಕಿದ್ದು ಸರಿ ಆಗ್ಲ ಅಂತೇಳಿ ಅವಳೇ ಹಾಕಿಂತ ಇದ್ದಾಳೆ. ಅದೇ ನಾನು ಹಾಕಿದ್ದು ಸರಿ ಆಗ್ಲ ಅಂತೇಳಿ ಬಿಚ್ಚಾಳೆ. ಅವಳೇ ಹಾಕಿ ಹೇಳ್ತಾಳೆ. ನೆಕ್ಸ್ಟ್ ನೇಲ್ ಪಾಲಿಶ್ ಹಚ್ಬೇಕಂತೆ ಅಷ್ಟಂತೆ. ಇವಳು ಜೀವನದಾಗ ಇಷ್ಟು ಚೆನ್ನಾಗಿ ಹಚ್ಕೊಂಡಿರಲ್ಲ. ಹೌದೌದು ತುಂಬಾ ಚೆನ್ನಾಗಿ ಹಚ್ತಾ ಇದ್ದಾರೆ ನೋಡಿ. ಅಪ್ಪ ಬ್ರಷ್ ಎಲ್ಲ ತಿರುಗಿಸೋದು ನೋಡಿದ್ರೆ ಎಷ್ಟು ತುಂಬಾ ಎಕ್ಸ್ಪೀರಿಯನ್ಸ್ ಇರೋ ಥರ ಐತೆ ಗೈಸ್. ನಾನು ಕಲಿಯಕ್ಕೆ ಹೋಗ್ತಿದ್ದೆ ಬಟ್ ನಂಗೆ ಯಾವತ್ತೂ ಹಚ್ಚಿ ಎಕ್ಸ್ಪೀರಿಯನ್ಸು ಇಲ್ಲ ಇವರಿಗೆ. ಸಮಥಿಂಗ್ ಇಸ್ ರಾಂಗ್ ಅಲ್ಲಂದ್ರೆ. ಬೇರೆ ಹುಡುಗಿಗೆ ಹಚ್ಚಿ ಕಲ್ತೀನಿ ಗೈಸ್ ನೋಡಿ ಹೆಂಗ್ ಮಾತಾಡ್ತಾರೆ. ಬೇರೆ ಹುಡುಗಿಗೆ ಹಚ್ಚಿ ಕಲ್ತೀನಿ ಅಂದ್ರೆ ನನ್ನ ಎದುರುಗಡೆನೆ ಹೇಳ್ತಾ ಇದ್ದಾರೆ. ಇದಕ್ಕೆ ಮಾತ್ರ ಐತೆ ಅಷ್ಟೇ ಇಲ್ಲ ಮುಗೀತು. ಈ ನೆಲ್ ಪಾಲಿಶ್ ಹಚ್ಚಿರೋದಕ್ಕೆ ನನ್ನ ಕಡೆಯಿಂದ 10 of 20 ಕೊಡ್ಬೋದು ಅನ್ಸುತ್ತೆ ಪಾಯಿಂಟ್. ತುಂಬಾ ಚೆನ್ನಾಗಿ ಹಚ್ಚಿರಿ ಗೈಸ್. ಕಾಳ್ದ ಬಿಡ್ಬೇಕು. ಆರೆಂಜಿಗೆ ಹಚ್ಚಿನಿ. ನಾನು ನೆಲ್ ಪಾಲಿಶ್ ರಿಮೂವ್ ಮಾಡಿಲ್ಲ. ಮೊದಲು ಹಚ್ಚಿರೋದು. ಇದು ದೂರ ಇಟ್ಕಡೆ ಕೆಳಗಡೆ. ಅದನ್ನ ಕೆಳಗಿಟ್ರೆ ಈ ಕಡೆ ಬೆಳ್ಳು ಬರುತ್ತೆ. ಹಾಳಾಯ್ತು ನೆಲ್ ಪಾಲಿಶ್. ಇಷ್ಟೋ ತನಕ ಸಕ್ಕದಾಗ ಹಚ್ಚಿ ಅದು ಏನೇನಪ್ಪ ಇವಳು ಕಾಲು ಒಳಗೋಗಿದೆ ಒಂಥರ. ಗೈಸ್ ಅದೇ ಮದುವೆಗೆ 3 ವರ್ಷ ಆಯ್ತಲ್ಲ. ಇವಾಗ ಕಾಲು ಬೆರಳು ಒಳಗೆ ಇದ್ದಾವೆ, ಕೈ ಬೆರಳು ಸೊಟ್ಟ ಇದ್ದಾವೆ.
ಆ್ಯಕ್ಚುಲಿ ನೇಲ್ ಪಾಲಿಶ್ ಹಚ್ಚೋರು ಇಲ್ಲಿ ಸೈಡಿಗೆ ತಾಗತ್ತೆ, ಅವ್ರು ಅದೆಂತದ್ರಕ್ಕೆ ಕಡ್ಡಿ ಥರ ಮಾಡ್ಕೊ ಒರೆಸ್ತಾರೆ. ಇಲ್ಲ, ಮೊದಲು ಅದೊಂದು ಇದು ಬಂದಿರುತ್ತೆ, ಅದನ್ನ ಹಚ್ಚಿರ್ತಾರೆ ವ್ಯಾಸ್ಲಿನೇನೋ, ಅದು ಸ್ಕಿನ್ನಿಗೆ ಅಂಟ್ಕೊಳ್ಳೋದು, ಆಮೇಲೆ ಈಸಿಯಾಗಿ ರಿಮೂವ್ ಮಾಡ್ತಾರೆ ಅಷ್ಟೇ. ಫೈನಲಿ ತುಂಬ ಚೆನ್ನಾಗಿ ಹಚ್ಚಿದ್ದಾರೆ. ನಾನು ಇಷ್ಟು ಚೆನ್ನಾಗಿ ಹಚ್ಕಿನಲ್ಲ ಗೈಸ್. ನೋಡ್ರಿ ನೇಲ್ ಪಾಲಿಶ್ನೆಲ್ಲ ಹಚ್ಚಿ ಮುಗೀತು. ಇವತ್ತಿನ ಟಾಸ್ಕ್ ಇಲ್ಲಿಗೆ ಎಂಡ್ ಆಗ್ತೈತೆ. ನಾನು ಹೇಳೇ ಇಲ್ಲ ಎಂಡ್ ಆಯ್ತಂತ. ಮುಗೀತು. ಇಲ್ಲ, ಮತ್ತೆಂತದ ನಾನು ಹೇಳ್ಬೇಕು ಮುಗೀತು ಅಂತ. ಮತ್ತೆಂತದ ನೋಡೋಣ, ಯೋಚನೆ ಮಾಡಿ ಹೇಳ್ತೀನಿ. ಸರಿ, ಇದೇ 4 ನಿಮಿಷ ಆಯಿತು ವಿಡಿಯೋ. ಯಾವ ಕೈಗೆ ಹಚ್ಚು ಫಸ್ಟ್? ಇದೇ ಕೈ. ವಾವ್ ಗೈಸ್, ನನ್ನ ಕೈಗೆ ನಾನೇ ಎಂದು ಹಚ್ಕಿಲ್ಲ ಇತ್ತು. ಹೌದು, ನಾನಿಂದ ಕಚ್ಕೊಳ್ಳಿ. ಚೆನ್ನಾಗಿಸ್ತಿಲ್ಲ ಪಾಪ. ಪದೇ ಪದೇ ಒಂದರಕ್ಕೆ ತಗೋ, ಪದೇ ಪದೇ ಹಾಕ್ಬಾರ್ದಾ? ಅಲ್ಲ, ಕ್ಲಾರಿಟಿ ಹೋಗೋದು ಬರೋದು ಹೋಗತ್ತೆ ಅಂತ. ಇಷ್ಟೇ ಒರ್ಸ್ಕೆ ಚರ್ಮಕ್ಕೆಲ್ಲ ಹಚ್ಚಿದ್ರಿ. ಗೈಸ್, ಏನು ಸಕ್ಕ ತಗಸ್ತೀನಿ ಗೊತ್ತಾ ನನ್ನ ನೇಲ್ ಪಾಲಿಶ್ನ. ಆಚೆ ಕಡೆ ಕೈಗ ರೈಟ್ ಸೈಡಿಗೆ ಯಾರು ಹಚ್ಚಲ್ಲ, ಎಲ್ಲ ಸ್ವಲ್ಪ. ಇವಳು ಒಂಥರ ಅಲ್ಲೇ, ಅದಕ್ಕೆ ನಂಗೆ ಸಿಟ್ಟು ಬರೋದು. ಹಚ್ಚರ ಒಳಗೆ ಇದನ್ನ ಮಾಡ್ತಾರೆ, ಹೇಳಕ್ಕೆ ಹೋಗ್ತಾರೆ ಟೈಮ್. ಸೈಡ್ ಸರಿ ಮಾಡ್ಕ. ನೆಕ್ಸ್ಟ್ ಅಲ್ಲಿಗೆ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊಂತೀನಿ. ಇದೇ ಥರ ಮತ್ತೊಂದು ಹೊಸ ವಿಡಿಯೋ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು. ಯಾವಾಗಲೂ ನಗ್ನಗ್ತಾ ಖುಷಿಯಾಗಿರಿ. ಶುಭ ದಿನ.